ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬಹಳ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ JDS ಪಕ್ಷದಲ್ಲಿ ನಡೀತಾ ಇದೆ. ಆ ಕುರಿತಂತ ಒಂದು ಅಪ್ಡೇಟ್ ಅನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ. ಈಗಾಗಲೇ ನೋಡಿ, ಹಲವಾರು ಸಮಾವೇಶಗಳ ಮೂಲಕ ಪಕ್ಷ ಸಂಘಟನೆ ಮತ್ತು ಚದುರಿ ಹೋಗಿರ್ತಕ್ಕಂಥ JDS ಪಕ್ಷದ ನಾಯಕರನ್ನ ಒಗ್ಗೂಡಿಸುವಂತಹ ಕೆಲಸಕ್ಕೆ ರಾಜ್ಯ JDS ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಸ್ವತಃ HD ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕಾರಣದಿಂದ ಕೇಂದ್ರ ಮಂತ್ರಿ ಸ್ಥಾನವನ್ನು ಕೂಡ ಒಂದಷ್ಟು ನೆಗ್ಲೆಕ್ಟ್ ಮಾಡಿ ರಾಜ್ಯದಲ್ಲಿ ಮತ್ತೆ ರಾಜಕೀಯವನ್ನು ಕಟ್ಕೊಳ್ಳಿಕ್ಕೆ, ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ದೊಡ್ಡ ಮಟ್ಟದ ಹೋರಾಟಗಳನ್ನ ಮತ್ತು ತಂತ್ರಗಾರಿಕೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವೆಲ್ಲ ನೋಡೇ ಇದ್ದೀವಿ ಅಲ್ವಾ. ಇದರ ಫಲಿತಾಂಶ ಎಂಬಂತೆ ಈಗ JDS ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಅವರನ್ನ ಈಗಾಗಲೇ HD ದೇವೇಗೌಡರು ಸೇರಿದಂತೆ ಎಲ್ಲರೂ ಕೂಡ ಬಿಂಬಿಸ್ಬಿಟ್ಟಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾದ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಏನೆಲ್ಲ ಕಾರ್ಯಯೋಜನೆಗಳನ್ನ ರೂಪಿಸಬೇಕು ಅದನ್ನ ಮಾಡ್ಲಿಕ್ಕೆ ಈಗಾಗಲೇ JDS ಮುಂದಾಗಿದೆ. ಇದರ ಫಲಿತಾಂಶ ಎಂಬಂತೆ ಜನವರಿ 24ರಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಹಾಸನದಲ್ಲಿ ಮಾಡಿಬಿಟ್ರು ಅಲ್ವಾ. ಅದರ ನಂತರ KR-ಪೇಟೆಯಲ್ಲಿ ಒಂದು ಸಮಾವೇಶ ನಡೀತು ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದಲ್ಲಿ. ಆದರೆ ಹಾಸನದ ಸಮಾವೇಶ ಒಂದು ದೊಡ್ಡ ಮೆಸೇಜ್ ಅನ್ನ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಪ್ರಮುಖವಾಗಿ ನಾವು ಮರೆಯೋ ಹಾಗಿಲ್ಲ BJP ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಮೆಸೇಜ್ ಹೋಯಿತು. ಅದರ ನಂತರದ ಬೆಳವಣಿಗೆಗಳಿದಾವಲ್ಲ, ಅದು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇವೆ. ಈಗಾಗಲೇ BJP ಜೊತೆಗೆ JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅಲ್ಲದೆ ತನ್ನ ಸ್ವ ಸಾಮರ್ಥ್ಯವನ್ನ ಸಾಬೀತು ಮಾಡಲಿಕ್ಕೆ JDS ಹೊರಟಿರೋದ್ರಿಂದ ಒಂದು ರೀತಿಯ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಯಾರಿಗೆ? ಕಾಂಗ್ರೆಸ್ನವರಿಗಷ್ಟೇ ಅಲ್ಲ, BJPಯವರಿಗೂ ಕೂಡ JDSನ ಸಖ್ಯ ಮತ್ತು ಅವರು ಪ್ರಬಲಗೊಳ್ತಾ ಇದ್ದಾರಲ್ಲ, ಗಟ್ಟಿಗೊಳ್ತಾ ಇದ್ದಾರಲ್ಲ, ಅದು ಕೂಡ BJPಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಇದರ ಜೊತೆಗೆ ಈಗ JDS ಅಥವಾ JDS ಪಕ್ಷ ಮತ್ತು ಅದರ ನಾಯಕರು ನಿಧಾನವಾಗಿ ತಮ್ಮ ರೆಕ್ಕೆಗಳನ್ನ ರಾಜ್ಯಾದ್ಯಂತ ಚಾಚೋದಕ್ಕೆ ತಯಾರಾಗಿದ್ದಾರೆ. ಕೇವಲ ಓಲ್ಡ್ ಮೈಸೂರು ಭಾಗದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ಹಿಡಿತಾ ಇದೆ, ಅಲ್ಲಷ್ಟೇ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನುವಂಥ ನಂಬಿಕೆಯನ್ನ ಸುಳ್ಳು ಮಾಡಲಿಕ್ಕೆ JDS ಹೊರಟಿದೆ. ಆ ತರಹದ ಬೆಳವಣಿಗೆಗಳಿಗೆ ಈಗ JDS ಪಕ್ಷ ತೀರ್ಮಾನಕ್ಕೆ ಬಂದಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಯಾವುದದು JDS ಮಾಡಕ್ಕೆ ಹೊರಟಿರ್ತಕ್ಕಂಥ ದೊಡ್ಡ ಮಟ್ಟದ ಕಾರ್ಯಯೋಜನೆಗಳು ಅಂದ್ರೆ, ರಾಜ್ಯಾದ್ಯಂತ ಹಲವಾರು ಬೃಹತ್ ಜನತಾ ಸಮಾವೇಶಗಳನ್ನು ನಡೆಸಲಿಕ್ಕೆ ಈಗಾಗಲೇ ಅದು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ ಅಲ್ವಾ. ಎಲೆಕ್ಷನ್ ಇನ್ನು 2 ವರ್ಷ ಬಾಕಿ ಇದೆ. ಈ 2 ವರ್ಷದಲ್ಲಿ, ಅದರಲ್ಲೂ ಈ ಒಂದು ವರ್ಷದಲ್ಲಿ ಅಂದ್ರೆ ಎಲೆಕ್ಷನ್ ಇಯರ್ ಲಾಸ್ಟ್ ಬಿಟ್ಟುಬಿಡಿ, ಈ ಒಂದು ವರ್ಷದಲ್ಲಿ ಪಕ್ಷ ಸಂಘಟನೆ ಮತ್ತು ಇಡೀ ರಾಜ್ಯದ ತುಂಬಾ ಒಂದು ಪಕ್ಷವನ್ನ ಕಟ್ಟಲಿಕ್ಕೆ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನ ಮಾಡಲಿಕ್ಕೆ ಕಾಯ ವಾಚ ಮನಸ ತನು ಮನ ಧನ ಎಲ್ಲವನ್ನೂ ಕೂಡ JDS ನಾಯಕರು HD ದೇವೇಗೌಡರು, HD ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್, ಇನ್ನು ಉಳಿದಂತೆ ಎಲ್ಲರೂ ಕೂಡ, ಸಾರಾ ಮಹೇಶ್ ಸೇರಿದಂತೆ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಅದರ ಪರಿಣಾಮ ಎಂಬಂತೆ ಈಗ ಹಾಸನದಲ್ಲಿ ಸೇರಿಸಿದ್ರಲ್ಲ ಸುಮಾರು 2-2.5 ಲಕ್ಷ ಜನ, ಆ ತರಹದ ಬೃಹತ್ ಜನರನ್ನ ಸೇರಿಸಿ ಮತ್ತೆ 2 ದೊಡ್ಡ ಮಟ್ಟದ ಸಮಾವೇಶಗಳನ್ನ ಮಾಡಲಿಕ್ಕೆ JDS ಮುಂದಾಗಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳ ನಿದ್ದೆಯನ್ನಗೆಡಿಸಿದೆ. ಹಾಸನದ ಒಂದು ಸಮಾವೇಶ, ಜನತಾ ಸಮಾವೇಶ ಬೃಹತ್ತಾಗಿ ಸಕ್ಸಸ್ ಕೂಡ ಆಗೋಯ್ತಲ್ಲ, ಅದರ ಬೆನ್ನಲ್ಲೇ ಈಗ JDS 2 ಪ್ರಮುಖ ಸಮಾವೇಶಗಳನ್ನು ಮಾಡ್ತಾ ಇದೆ. ಅದು ಈ ಉತ್ತರ ಕರ್ನಾಟಕಕ್ಕೂ ಕೂಡ, ಯಾಕಂದ್ರೆ ಉತ್ತರ ಕರ್ನಾಟಕದ ಬೆಲ್ಟ್ ಅಲ್ಲಿ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ನಮಗೆ ಈ ಉತ್ತರ ಕನ್ನಡ ಅಥವಾ ಈ ಕರಾವಳಿಯಲ್ಲಿ JDSಗೆ ಹೆಚ್ಚು ಪ್ರಾಶಸ್ತ್ಯ ಅಥವಾ ಹೆಚ್ಚು ಸೀಟ್ಗಳು ಗೆದ್ದು ಬರದೇ ಇದ್ರು, ನಿಮಗೆ ಈ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಮೊದಲಿಂದಲೂ ಕೂಡ ಒಂದು ಬೇಸ್ ಇದ್ದೇ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ದಕ್ಷಿಣ ಕರ್ನಾಟಕ ಅಥವಾ ಓಲ್ಡ್ ಮೈಸೂರಿಗೆ ಮಾತ್ರ ಸೀಮಿತ ಆಗಿತ್ತು. ಹಾಗಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಸಮಾವೇಶ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಜನವರಿ 24ರ ನಂತರ ಈಗ ಫೆಬ್ರವರಿ 27ಕ್ಕೆ ವಿಜಯಪುರದಲ್ಲಿ ಸಮಾವೇಶವನ್ನು ಮಾಡಲಿಕ್ಕೆ ಅದು ತಯಾರಾಗಿದೆ. ಇದು ಎರಡನೇದು. ಮಾರ್ಚ್ 7ಕ್ಕೆ ಬೆಂಗಳೂರಿನಲ್ಲಿ 2 ಸಮಾವೇಶಗಳನ್ನು ಮಾಡ್ತಾ ಇದೆ. ಇದರ ಹಿಂದಿನ 2 ಕಾರಣಗಳನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ. ಈಗಾಗಲೇ ನಿನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಗೆ ಹಾರಿ ಅಲ್ಲಿ ಹೈಕಮಾಂಡ್ ಜೊತೆಗೆ ಸೀಟ್ ಒಂದು ಹಂಚಿಕೆ ಕುರಿತಂತೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಆ ಕುರಿತಂತೆ, ಯಾಕೆಂದ್ರೆ BJP ಡಿಮಾಂಡ್ ಮಾಡಿದೆಯಲ್ಲ ಅಷ್ಟು ಸೀಟುಗಳು JDSಗೆ ಕೊಡಬೇಕಾ, JDS ಡಿಮಾಂಡ್ ಮಾಡಿರೋ ಅಷ್ಟು ಸೀಟ್ಗಳನ್ನ ಹಂಚ್ಕೋಬೇಕಾ ಅನ್ನೋಂಥ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಉತ್ತರ ಕರ್ನಾಟಕ ಇದೆಯಲ್ಲ, ಅದು ಈ ಸದ್ಯಕ್ಕೆ BJPಯ ಭದ್ರಕೋಟೆ. ಅಲ್ಲೂ ಕೂಡ JDS ತನ್ನ
ರೆಕ್ಕೆಗಳನ್ನು ಚಾಚಲಿಕ್ಕೆ, ತನ್ನ ಹಳೆಯ ಬೇರುಗಳನ್ನು ಮತ್ತೆ ಚಿಗುರುಗೊಳ್ಳಲಿಕ್ಕೆ, ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಏನಿದು ಬಸವನ ನಾಡು, ಲಿಂಗಾಯತರ ನಾಡು ಅಂತಾನೆ ಉತ್ತರ ಕರ್ನಾಟಕ ಕರೀತಾ ಇದ್ದೀವಿ, ಅಂತಹ ವಿಜಯಪುರದಲ್ಲಿ ದೊಡ್ಡ ಮಟ್ಟದ ಸುಮಾರು 2 ರಿಂದ 3 ಲಕ್ಷ ಜನ ಸೇರಿಸಿ ಅದು ಒಂದು ಸಮಾವೇಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದು ಕೇವಲ ಬಿಜೆಪಿಗೆ ನಡುಕ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ನೋಡಿ ಎಂಪಿಗಳಿದ್ದಾರೆ, ರಮೇಶ್ ಜಿಗಜಿಣಗಿ ಇದ್ದಾರೆ, ಗೋವಿಂದ್ ಕಾರಜೋಳ ಇದ್ದಾರೆ. ಅವ್ರು ಚಿತ್ರದುರ್ಗದ MP ಆಗಿದ್ರು ಕೂಡ ಅವರು ಬಾಗಲಕೋಟೆ ಜಿಲ್ಲೆಗೆ ಗಮನ ಹರಿಸುವಂಥವ್ರು, ಮತ್ತು ಭಗವಂತ್ ಖೂಬಾ, ಮತ್ತೆ ಕಾಂಗ್ರೆಸ್ನ MB ಪಾಟೀಲ್, HK ಪಾಟೀಲ್, ಬಸವರಾಜ ರಾಯರೆಡ್ಡಿ, ಈಶ್ವರ್ ಖಂಡ್ರೆ, ನಾಡಗೌಡರು, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಈ ತರದ ಲಿಂಗಾಯತ ಕೋಟೆಗೆ ಲಗ್ಗೆ ಇಟ್ಟಿದೆ JDS. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಇಬ್ಬರು ಲಿಂಗಾಯತ ಬೆಲ್ಟ್ ನ ನಾಯಕರು ಹೌಹಾರುವಂತೆ ಮಾಡಿದೆ. 2ನೇ ಸಮಾವೇಶ ಮಾಡುವಂಥದ್ದು ಮಾರ್ಚ್ 7ಕ್ಕೆ, ಅದು ಬೆಂಗಳೂರಿನಲ್ಲಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ಈಗ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಭದ್ರಕೋಟೆ ಆಗಿದೆ ಬೆಂಗಳೂರು. ಇಲ್ಲೂ ಕೂಡ ಒಂದೇ ಒಂದು ಸಭಾ ಸ್ಥಾನವನ್ನು ಗೆಲ್ಲದೆ ಇದ್ರೂ ಕೂಡ ಏನು GBA ಚುನಾವಣೆ ಬರ್ತಾ ಇದೆ, ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿಸಿ ಮತ್ತೆ ತಮ್ಮ ಬೇರುಗಳನ್ನ ಇಲ್ಲಿ ಪುನಶ್ಚೇತನಗೊಳಿಸ್ಕೊಳ್ಳಿಕ್ಕೆ JDS ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನೋಡಿ GBAನಲ್ಲಿ 120 ಕಾರ್ಪೊರೇಷನ್ಗಳು ನಮಗೆ ಬಿಟ್ಕೊಡಬೇಕು ಅನ್ನುವಂಥ ಒಂದು ಕಂಡೀಷನ್ನ ಬಿಜೆಪಿಗೆ JDS ನಾಯಕರು ಹಾಕಿದ್ದಾರೆ. ಹಾಗಾಗಿ ತಮ್ಮ ಪಕ್ಷ ಸಂಘಟನೆ, ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡಲಿಕ್ಕೆ JDS ಮುಂದಾಗಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ನಿದ್ದೆಯನ್ನ ಕೆಡಿಸಿ ವೀಕ್ಷಕರ, ಈ ಒಂದು JDS ಸಮಾವೇಶದ ಹಿನ್ನೆಲೆಯಲ್ಲಿ ಹೇಗೆ ತನ್ನ ರಾಜಕೀಯ ದಾಳವನ್ನು ಚಾಚೋದಕ್ಕೆ ಹೊರಟಿದೆ ಅನ್ನೋಂಥದ್ದು ನೋಡಿ. ಬೆಂಗಳೂರಲ್ಲಿ ಈಗಾಗಲೇ 3 ಜನ MP ಗಳು ಬಿಜೆಪಿಯವರೇ ಇದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ MP ಇದ್ದಾರಲ್ಲ, ಅವರು ಮಂಜುನಾಥ್, ಅವರು ಡಾಕ್ಟರ್ ಮಂಜುನಾಥ್ ಅವರು ಬೇರೆ ಯಾರು ಅಲ್ಲ, HD ದೇವೇಗೌಡ ಅವರ ಅಳಿಯರೇ ಅಲ್ವಾ, ಅಳಿಯ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಂಡೈರೆಕ್ಟ್ ಆಗಿ ಅವರು JDS MP ಅಂತಂದು ಹೇಳಿ ಗುರುತಿಸ್ಕೊಳ್ತಾರೆ. ಹಾಗಾಗಿ JDS ತನ್ನ ಪ್ರಭಾವವನ್ನ ಮತ್ತು ಗ್ರಿಪ್ಪನ್ನು ಇಲ್ಲಿ ಗಟ್ಟಿ ಮಾಡಿಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್.